ರೀಸನ್ ಬಿಹೈಂಡ್ ಮುಂಬೈ ಇಂಡಿಯನ್ಸ್ ಡೌನ್ಫಾಲ್ ಇನ್ IPL 2026 ಏನು ಗುರು ಅಂತ ಕೇಳ್ತು ಅಂತಂದರೆ ನಿಮಗೆಲ್ಲ ಗೊತ್ತಿರೋದೇನೆ, ಏನೆಲ್ಲ ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ಬಟ್ ಆದರೂ ಕೂಡ ಮುಂಬೈ ಇಂಡಿಯನ್ಸ್ ಪ್ಲೇಯರ್ಗಳ ಸ್ಟ್ಯಾಟ್ಸ್ನ ತೆಗೆದು ನೋಡ್ತು ಅಂತಂದರೆ ಎಲ್ಲ ಸೈಕಾಗಿ ಹೋಗ್ಬಿಡ್ತೀರಾ. ಎಕ್ಸ್ಪೆಷಲಿ ಬೌಲಿಂಗ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ ಈ ಸೀಸನ್ ಇರೋ ಮುಂಬೈ ಇಂಡಿಯನ್ಸೇ ಬೇರೆ, ಎಲ್ಲ ಸೀಸನ್ ಇದ್ದ ಮುಂಬೈ ಇಂಡಿಯನ್ಸೇ ಬೇರೆ ಅನ್ನೋ ಥರನೇ ಇದೆ. ಹೌದು, ಆ ವಿಲ್ ಜಾಕ್ಸ್ ಕೊಟ್ಟಿರುವಂಥ ಕೈ, ಹೌದು ವಿಲ್ ಜಾಕ್ಸ್ ಏನಾದ್ರು ಇದ್ದಿತ್ತು ಅಂದರೆ ಬೇರೆ ಡಿಫ್ರೆಂಟಾಗಿ ಕಾಣಿಸಿರೋದು ಮುಂಬೈ ಇಂಡಿಯನ್ಸು. ಸೊ ಅವರು ಕೈ ಕೊಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಂಗೆ ಹಿಂಗೆ ಆಗಿದೆ ಮುಂಬೈ ಇಂಡಿಯನ್ಸ್ ಅವರಿಗೆ. ಸೊ ಇಲ್ಲಿ ಸೀನ್ ಏನಾಗ್ತಿದೆ ಅಂತಂದರೆ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ CSK ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಮುಖಭಂಗನ ಅನುಭವಿಸ್ತವ್ರೆ, ತಲೆ ಎತ್ತದಂಗೆ ಹಾಕೋಗ್ಬಿಟ್ಟವ್ರೆ ಅಂತ ನಾವು ಅಂದ್ಕೊಂಡಿದ್ರೆ, ಬಟ್ ಇವಾಗ ಕಂಬ್ಯಾಕ್ ಮಾಡಿದರೆ CSK ಅವರು. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಅವರು ಆ್ಯಕ್ಚುಲಿ ಮುಖಭಂಗನ ಅನುಭವಿಸ್ತಾ ಇರೋದು, KKR ಫ್ಯಾನ್ಸ್ಗಳು ಅಲ್ಲ, ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್. ಯಾಕಂದರೆ ಅಷ್ಟು ರೆಪ್ಯುಟೇಷನ್ ಇದೆ ಮುಂಬೈ ಇಂಡಿಯನ್ಸ್ಗೆ. ಈ ಥರ 4 ಕನ್ಸಿಕ್ಯೂಟಿವ್ ಮ್ಯಾಚ್ನ ಸೋಲ್ಬೇಕು ಅಂದರೆ ಏನು ಇದನ್ನು ಸುಮ್ಮನೆ ಮಾತಾದು. ಮುಂಬೈ ಇಂಡಿಯನ್ಸ್ ಹೋಮ್ ಗ್ರೌಂಡಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋಲ್ತಾರೆ, ತಲೆ ಮೇಲೆ ಬಿಟ್ಬಿಟ್ಟು ಕಳಿಸ್ತಾರೆ ಅಂತಂದರೆ ಬಂದ್ಬಿಟ್ಟು ನೋಡಿ ಪಂಜಾಬ್ ಕಿಂಗ್ಸ್ RCB ಪಟ್ ಅನ್ನಂಗೆ ಬಿಟ್ಬಿಟ್ಟು ಕಳಿಸಿದ್ದಾರೆ ಅಲ್ಲಿ. ಅದು ಡಾಮಿನೇಟಿಂಗ್ ವಿಕ್ಟರ್ನೇ ತಗೊಂಡಿದ್ದಾರೆ. ಏನಿದು ಹಿಂಗಾಗೋಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸ್ ಅವರ ಅವಸ್ಥೆ ಅಂತ ನೋಡ್ತು ಅಂತ ಅಂದರೆ ಅವರ ಸ್ಟ್ಯಾಟ್ಸನ್ನೇ ಹೇಳ್ತಿದೆ, ಅವರ ಕಹಾನಿನೇ ಹೇಳ್ತಿದೆ, ಅವರ ಕತೆ ಏನಾಗಿದೆ ಅಂತ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಪ್ರತಿಯೊಂದು ಮ್ಯಾಚ್ನೂ ಕೂಡ ಬರ್ತಾರೆ. ವಿಲ್ ಸಿಟ್ ಆ್ಯಂಡ್ ಡಿಸ್ಕಸ್ ಮಾಡಬೇಕು. ವಿಲ್ ಸಿಟ್ ಆ್ಯಂಡ್ ಡಿಸ್ಕಸ್ ಏನು ಸಿಟ್ ಆ್ಯಂಡ್ ಡಿಸ್ಕಸ್ ಬದನೆಕಾಯಿ ಬೇಳೆಕಾಳಲ್ಲಿ ಏನು ಸಿಟ್ ಆ್ಯಂಡ್ ಡಿಸ್ಕಸ್ ಎಲ್ಲ ಏನಿಲ್ಲ ಅಲ್ಲಿ. ನೀವು ಮಾಡ್ತಾ ಇರೋ ತಪ್ಪುಗಳನ್ನ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಅಲ್ಲಿ ಬ್ಯಾಟಿಂಗ್ ಅಂತ ಬಂದಾಗ ಇವ್ರು ಇದಾರಲ್ಲಪ್ಪ ಅವರು ರುತರ್ಫೋರ್ಡ್, ಅವ್ರನ್ನ ಅಪ್ ದ ಆರ್ಡರ್ನ ಕಳಿಸ್ತಲ್ಲ, ನಂಬರ್ 4ಗೆ ಕಳಿಸ್ರಿ ನೀವು ಅವ್ರನ್ನ. ನಮ್ಮ ದಿನ ಕಳಿಸ್ಬೇಕಾಗಿತ್ತು. ಹೌದು ಅವ್ರು ಚೆನ್ನಾಗಿ ಆಡಿದ್ರು, ಬಟ್ ಇವ್ರನ್ನ ಕಳಿಸಿತ್ತು ಅಂತಂದರೆ ಅದು ಕತೆನೇ ಬೇರೆ ಆಗಿರೋದೇನೋ. ಯಾರಿಗೆ ಗೊತ್ತಿತ್ತು ಗುರು, 200 ಮೇಲೆ ಹೊಡೆದಿರ್ಬೋದಾಗಿತ್ತೇನೋ. ಅವ್ರು ಆಡ್ತಿರೋಂಥ ಬ್ರ್ಯಾಂಡ್ ಆಫ್ ಕ್ರಿಕೆಟೇ ಬೇರೆ. ನೀವು ಅವ್ರನ್ನ ರೆಸ್ಟ್ರಿಕ್ಟ್ ಮಾಡ್ಕೊಂಡು ನೀವೇ ಹಾರ್ದಿಕ್ ಪಾಂಡ್ಯನೇ ಮೇಲ್ಗಡೆ ಬರ್ತೀರ. ನೀವು ಲಾಸ್ಟ್ ಮ್ಯಾಚೇ ಸ್ಟ್ರಗಲ್ ಮಾಡ್ತಾಯಿದ್ರಿ, ಈ ಮ್ಯಾಚ್ನೂ ಕೂಡ ಮೇಲೆ ಬರ್ತೀರ ಅಂತಂದರೆ ಏನು ಹೇಳಬೇಕು ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಫಾರ್ಮಲ್ಲಿರುವಂಥ ಶರ್ಫೇನ್ ರುತರ್ಫೋರ್ಡ್ನ ನೀವು ಬ್ಯಾಕ್ ಹ್ಯಾಂಡಲ್ಲಿ ಇಟ್ಕೊಂಡು ನೀವು ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಸ್ವಾರ್ಥದಿಂದನೇ ಒಂಥರ ಸೋಲ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದರೆ ಬರಬೇಡ ಗುರು, ನಂಬರ್ 5ಅಲ್ಲಿ, ನಂಬರ್ 6, ನಂಬರ್ 7ಅಲ್ಲಿ ಬರಬೇಕು ಪಾಂಡ್ಯ. ನೀನು ಅಪ್ ದ ಆರ್ಡರ್ ಬಂದೆ ಅಂತ ಅಂದರೆ ಅಲ್ಲಿ ಏನು ಮುಂಚೆ ಹೆಂಗಿತ್ತು ಹಾರ್ದಿಕ್ ಪಾಂಡ್ಯ ಆ 2018 ಟೈಮಲ್ಲಿ ಅವಾಗೆಲ್ಲ ಹಾರ್ದಿಕ್ ಪಾಂಡ್ಯ ಎಲ್ಲಿ ಬರ್ತಾಯಿದ್ರು, ನಂಬರ್ 5 ಬರ್ತಾಯಿದ್ರು ಹಾರ್ದಿಕ್ ಪಾಂಡ್ಯ ಅವರು. ಇಲ್ಲ, ಮುಂಬೈ ಇಂಡಿಯನ್ಸ್ ಗೆದ್ದಂಥ ಟೈಮಲ್ಲ ನೋಡಿ ಯಾವ ಪೊಸಿಷನ್ ಬರ್ತಿರೋ ಹಾರ್ದಿಕ್ ಪಾಂಡ್ಯ ಅಂತ. ಇವಾಗ ಆಡ್ತಿರೋಂಥ ರೀತಿನೇ ಬೇರೆ. ಕ್ಯಾಪ್ಟನ್ಸಿ ಸಿಕ್ಬಿಡ್ತು ಅಂತ ಅಪ್ ಆರ್ಡರ್ ಇವರೇ ಪ್ರಮೋಟ್ ಮಾಡ್ಕೊತಾ ಇದ್ದಾರೆ. ಬೇಡ, ಕಳಿಸೋವ್ರನ್ನ ಅಲ್ಲಿ ಕೆಳಗಡೆ ಇರೋಂಥವ್ರನ್ನ ಮೇಲ್ಗಡೆ ಕಳಿಸ್ತು ಅಂತಂದರೆ ರುತರ್ಫೋರ್ಡ್ನ ಮೇಲೆ ಕಳಿಸ್ತಾರೆ. ನನ್ನ ಪ್ರಕಾರ ಇವ್ರು ಇನ್ನೂ ಹೆವಿ ಮಟ್ಟದ ಸ್ಕೋರ್ನ ಮಾಡ್ಬೋದು. ಸೊ ಅಲ್ಲೇ ರೆಸ್ಟ್ರಿಕ್ಟ್ ಮಾಡಿದ್ರೆ ಅದುಮ್ತಾ ಇದ್ದಾರೆ ಹಾಕೊಂಡು ಅಂತ ಹಾರ್ದಿಕ್ ಪಾಂಡ್ಯನೇ ಅದುಮ್ತಾ ಇದ್ದಾರೆ. ಆಮೇಲೆ ಕುತ್ಕೊಂಡೋಗಿ ಯೋಚನೆ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಏನು ಡಿಸ್ಕಸ್ ಮಾಡ್ತೀರ ಅಲ್ಲಿ? ನೀನಿಗೆ ಹಾರ್ದಿಕ್ ಪಾಂಡ್ಯಗೆ ಕೆಳಗಡೆ ಬರೋದಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಮೇಲ್ಗಡೆ ಬರಬೇಕು. ಇನ್ನೇನು ಡಿಸ್ಕಸ್ ಮಾಡೋದೇನಿದೆ ಅಲ್ಲಿ? ಸೊ ಸ್ವಾರ್ಥ ಇಲ್ಲಿ ಗೆಲ್ತಾ ಇದೆ ಅಷ್ಟೇ, ಕ್ಲಿಯರಾಗಿ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಹಾರ್ದಿಕ್ ಪಾಂಡ್ಯ ನನ್ನ ಪ್ರಕಾರ ನಂಬರ್ 6, ನಂಬರ್ 7ಅಲ್ಲಿ ಬರಬೇಕು. ಆವಾಗಲೇ ಮುಂಬೈ ಇಂಡಿಯನ್ಸ್ ಒಂದು ಹೆವಿ ಸ್ಕೋರ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಟಾಪ್ ಆಫ್ ದ ಆರ್ಡ್ರಲ್ಲಿ ರನ್ಸ್ ಬಂತು, ಅವ್ರು ರನ್ಸ್ ಹೊಡೆದ್ರೂ ಕೂಡ ಕ್ವಿಂಟನ್ ಡಿ ಕಾಕ್ ಅವರು ಕನ್ವರ್ಟ್ ಮಾಡೋದಕ್ಕಾಗಲಿಲ್ಲ. ಏನಕ್ಕೆ ಅಂತಂದರೆ ಆ ಒಂದು ಪೊಸಿಷನಲ್ಲಿ ಇವ್ರು ಬರಬೇಕಾಗಿತ್ತು, ಅವ್ರು ಬಂದಿದ್ದರಿಂದ ಅಷ್ಟರ ಮಟ್ಟಿಗೆ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವ್ರಿಗೆ ಬಿದ್ದಿರೋ ಅಂಥ ಏಟ್ ಹೆಂಗಿದೆ ಅಂತಂದರೆ ಬೌಲಿಂಗಲ್ಲಿ ಆ ರೇಂಜಿಗಿದೆ ಗುರು. ಸ್ಟ್ಯಾಟ್ಸ್ ನೋಡಿ ಹೆಂಗಿದೆ ಅಂತ ಕಳೆದೊಯ್ತೀರಾ ಗುರು. ಟ್ರೆಂಟ್ ಬೋಲ್ಟರ್ನ ಕೂರ್ಸೇ ಬಿಡ್ತಾರೆ. ಮಾಡಿರೋಂಥದ್ದು 4 ಮ್ಯಾಚ್ ಬೌಲಿಂಗು, 1 ವಿಕೆಟ್ ಇದ್ದರೆ 4 ಮ್ಯಾಚ್ನ ಬೌಲಿಂಗ್ ಮಾಡಿಬಿಟ್ಟು ಬೆಸ್ಟ್ ಏನು ಅಂತಂದರೆ ಅವ್ರದ್ದು 50ಕ್ಕೆ 50 ನೋಡಿಸ್ಕೊಂಡು 1 ವಿಕೆಟ್ ಇದ್ದಿರೋದು. RCB ಅಗೇನ್ಸ್ಟ್ ಅವ್ರು 1 ವಿಕೆಟ್ ಬಿದ್ದಿರೋದು. ಆ್ಯಂಡ್ ಎಕಾನಮಿ ಅಂತ ಬಂದಾಗ 13 ಇವರ ಎಕಾನಮಿ, ಯಪ್ಪ ಸೈಕ್ ಎಕಾನಮಿನ ಇಟ್ಕೊಂಡಿರೋಂಥ ಟ್ರೆಂಟ್ ಬೋಲ್ಟ್ನ ಕೂರ್ಸೇ ಬಿಡ್ತಾರೆ, ನೀನು ಆಡಲೇಬೇಡ ಗುರು ಅಂತ ಲಾಸ್ಟ್ ಮ್ಯಾಚು. ಆ್ಯಂಡ್ ಇನ್ನೂ ಒಬ್ಬರು ಸ್ಟ್ಯಾಟ್ಸ್ ಏನು ಅಂತಂದರೆ ಯಾರ್ದಪ್ಪ, ಹಾರ್ದಿಕ್ ಪಾಂಡ್ಯ ಅವರ ಸ್ಟ್ಯಾಟ್ಸನ್ನ ತೊಗೊಳ್ಳಿ. 5 ಮ್ಯಾಚ್ನು ಬೌಲಿಂಗ್ ಮಾಡಿದರೆ ಬಿದ್ದಿರೋಂಥದ್ದು 2 ವಿಕೆಟು. KKR ಅಗೇನ್ಸ್ಟ್ ಇವ್ರದ್ದು 139 ಬೆಸ್ಟು. ಇವರ ಎಕಾನಮಿನೂ ಕೂಡ 12 ಇದೆ. ಸೊ ಎಕಾನಮಿ ವೈಸ್ ಬಂತು ಅಂದರೆ ಇವರು ಕೂಡ ಓಡಿಸ್ಕೊಂಡಿದ್ದಾರೆ ಒಂದು ರೇಂಜಿಗೆ, ಬಟ್ ಪರವಾಗಿಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತಂದಾಗ. ಆ್ಯಂಡ್ ಇನ್ನೂ ಒಂದು ಸ್ಟ್ಯಾಟ್ಸು ದೀಪಕ್ ಚಹಾರ್ದು ಕನ್ಸಿಸ್ಟೆಂಟಾಗಿ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಆಡಿದ್ರು, 4 ಮ್ಯಾಚ್ ಬೌಲಿಂಗ್ ಮಾಡಿದರೆ 1 ವಿಕೆಟ್ನ ಎತ್ತಿದ್ದಾರೆ. DC ಅಗೇನ್ಸ್ಟ್ 120 ಇವರ ಬೆಸ್ಟು. ಎಕಾನಮಿ ಕೇಳ್ತಾರೆ ಕಳೆದೋಗ್ತೀರ, 14 ಇದೆ ದೀಪಕ್ ಚಹಾರ್ ಅವರ ಎಕಾನಮಿ, ಸರಿಯಾಗಿ ವಂಚಿಸ್ಕೊಂಡಿದ್ದಾರೆ. ಇನ್ನೂ ಒಬ್ಬರು ಶಾರ್ದುಲ್ ಠಾಕೂರ್. ಸೊ ಶಾರ್ದುಲ್ ಠಾಕೂರು ಪಿಕ್ ಆಫ್ ಎ ಬೌಲರ್ ಆಗಿದ್ದಾರೆ ಇವರಿಗೆ, ಜಮ್ಎಫ್ ಎ ಬೌಲರ್ ಆಗಿದ್ದಾರೆ ಇವರಿಗೆ. 5 ಮ್ಯಾಚಲ್ಲಿ 7 ವಿಕೆಟ್ನ ಎತ್ತಿದ್ದಾರೆ. 3-4-39 ವರ್ಸಸ್ KKR ಇವರ ಬೆಸ್ಟ್ ಆಗಿತ್ತು. ಇವರು ಎಕಾನಮಿ ವೈಸ್ ಬಂತು ಅಂತಂದರೆ ಇವರು ಕೂಡ ನಾಯಿ ಚಚ್ಚಸ್ಕೊಂಡಿದ್ದಾರೆ. 14.24 ಇದೆ, ಆಲ್ಮೋಸ್ಟ್ 14 ಓವರ್ ರನ್ನ ಚಚ್ಚಸ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. 1 ಓವರ್ ಬೌಲಿಂಗ್ ಮಾಡಿಬಿಟ್ಟು ಇವ್ರು ಮಾಡಿರೋಂಥ ಓವರ್ಸು 14 ಓವರ್ನ ಬೌಲಿಂಗ್ ಮಾಡಿಬಿಟ್ಟು 190 ರನ್ನ ಹೊಡಿಸ್ಕೊಂಡಿದ್ದಾರೆ. ಇನ್ನು ದ ಲೆಜೆಂಡ್ರಿ ಜಸ್ಪ್ರೀತ್ ಬುಮ್ರಾ ಅವರ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂತಂದರೆ 5 ಮ್ಯಾಚ್ ಬೌಲಿಂಗ್ ಮಾಡಿದರೆ 0 ಸುತ್ತಬಿಟ್ಟಿದ್ದಾರೆ, 1 ವಿಕೆಟು ಬಿದ್ದಿಲ್ಲ 5 ಮ್ಯಾಚಲ್ಲಿ. ಎಕಾನಮಿ ವೈಸ್ ನೋಡ್ತಾನೆ 8.63 ಇದೆ ಎಕಾನಮಿ. 164 ರನ್ನ ಓಡಿಸ್ಕೊಂಡಿದ್ದಾರೆ, 19 ಓವರ್ನ ಬೌಲಿಂಗ್ ಮಾಡಿಬಿಟ್ಟು. ಬಟ್ ಏನು ಎಕಾನಮಿ ಇಟ್ಕೊಂಡು ಏನು ಮಾಡ್ತೀರಾ? 8.63 ಇವ್ರಿಗೆ ಹೊಡಿದಾನೆ, ಇನ್ನೊಬ್ರು ಹೊಡಿತಾ ಇದ್ರಲ್ಲಿ. ದೀಪಕ್ ಚಹಾರ್ ಹೊಡಿತಾ ಇದ್ದಾರೆ, ಶಾರ್ದುಲ್ ಠಾಕೂರಿಗೆ ಹೊಡಿತಾ ಇದ್ದಾರೆ.
ಬೇರೆಯವ್ರು ಹೊಡಿತಾ ಇದ್ದಾರೆ, ಅಲ್ಲಾಗೂ ಬಿಟ್ಟಿಲ್ಲ ಅವ್ರಿಗೂ ಹೊಡಿತಾ ಇದ್ದಾರೆ. ಅವರು ಸ್ವಲ್ಪ ವಿಕೆಟ್ ಇಟ್ಟಿದ್ರೆ ಇಲ್ಲ ಅಂತಲ್ಲ. ಬುಮ್ರಾಗೂ ಬೀಳ್ತಿಲ್ಲ, ಟ್ರೆಂಟ್ ಬೋಲ್ಟ್ಗೂ ಬೀಳ್ತಿಲ್ಲ, ಅಲ್ಲಿ ದೀಪಕ್ ಚಾರ್ಗೂ ಬೀಳ್ತಿಲ್ಲ, ಯಾರಿಗೂ ಬೀಳ್ತಾ ಇಲ್ಲ ವಿಕೆಟಲ್ಲಿ. ಆ ಥರ ಆಗ್ಬಿಟ್ಟಿದೆ ಮುಂಬೈ ಇಂಡಿಯನ್ಸ್ ಅವರ ಅವಸ್ಥೆ. ಜಸ್ಪ್ರೀತ್ ಬುಮ್ರಾ ವಿಕೆಟೇ ಎತ್ತಿಲ್ಲ 5 ಮ್ಯಾಚ್ನು ಕೂಡ. ಸೊ ಇದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಗಿರೋದು ಇವರ ಸೋಲಿಗೆ. ಜಸ್ಪ್ರೀತ್ ಬುಮ್ರಾ ಪಿಕ್ ಆಫ್ ಎ ಬೌಲರ್ ಆಗ್ತಾರೆ, ಪೋಪ್ಲಲ್ಲಿ ವಿಕೆಟ್ ತೊಗೊಂಬಂದು ಕೊಡಬೇಕು. ಡೆತ್ ಓವರ್ಸಲ್ಲಿ ಪೋಪ್ಲಲ್ಲಿ ತೆಗೆದ್ರು ಡೆತ್ ಓವರ್ಸಲ್ಲಿ ವಿಕೆಟ್ ಬೀಳಬೇಕು ಬುಮ್ರಾಗೆ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂತಾರೆ. ಬಟ್ ಡೆತ್ ಓವರ್ಸಲ್ಲೂ ವಿಕೆಟ್ ಬೀಳ್ತಿಲ್ಲ, ಎಲ್ಲೂ ಕೂಡ 5 ಮ್ಯಾಚಲ್ಲಿ 1 ವಿಕೆಟ್ ಬಿದ್ದಿಲ್ಲ ಅಂತಂದರೆ ಬುಮ್ರಾ ಅವರ ಕಾನ್ಫಿಡೆನ್ಸ್ ಯಾವ ರೇಂಜಿಗೆ ಕೆಳಗಡೆ ಬಿದ್ದಿರುತ್ತೆ. ಅವ್ರ ಕಾನ್ಫಿಡೆನ್ಸು ಬಿದ್ದಿರುತ್ತೆ, ಪಾಂಡ್ಯ ಕಾನ್ಫಿಡೆನ್ಸು ಕೆಳಗಡೆ ಬಿದ್ದಿರ್ತದೆ, ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಕಾನ್ಫಿಡೆನ್ಸೇ ಕೆಳಗಡೆ ಬಿದ್ದಿರ್ತದೆ. ಯಾವಾಗಲೂ ಕೂಡ ಈ ಥರ 5 ಕನ್ಸಿಕ್ಯೂಟಿವ್ ಮ್ಯಾಚಲ್ಲಿ ಬುಮ್ರಾ ಅವರು ವಿಕೆಟ್ಲೆಸ್ ಹೋಗಿದ್ದ ಇತಿಹಾಸನೇ ಇಲ್ಲ ಯಾವ ಸೀಸನೂ ಕೂಡ. ಸೊ ಈ ಸೀಸನು ವಿಕೆಟ್ಸೇ ಬಿದ್ದಿಲ್ಲ ಬುಮ್ರಾಗ್ ಅಂತಂದರೆ ಇದೊಂಥರ ನೋಡಿ ಬಿಗ್ ಥಿಂಗ್ ಟು ವರಿ. ಟ್ರೆಂಟ್ ಬೋಲ್ಟು ಇವರು ಇನಿಷಿಯಲ್ ಬ್ರೇಕ್ ಥ್ರೂಗಳನ್ನ ತೊಗೊಂಬಂದು ಕೊಡ್ತಿದ್ದು ಮುಂಬೈ ಇಂಡಿಯನ್ಸ್ಗೆ. ಹೌದು ಬುಮ್ರಾ ಅವರು ಗೊತ್ತಿತ್ತು ಎಕಾನಮಿ ಜಾಸ್ತಿ ಮೇಂಟೈನ್ ಮಾಡ್ತಾರೆ, ಬಟ್ ವಿಕೆಟ್ಸ್ ಅವಾಗ ಬೀಳ್ತವೆ ಅಂತ. ಬಟ್ ಟ್ರೆಂಟ್ ಬೋಲ್ಟ್ ಅವರು ಯಾವಾಗಲೂ ಕೂಡ ಬ್ರೇಕ್ ಥ್ರೂ ತೊಗೊಂಬಂದು ಕೊಡೋರು. ಅವರು ಫೇಲ್ ಆಗಿರೋವಂಥದ್ದು. ಬುಮ್ರಾ ಫೇಲ್ ಆಗಿದ್ದಾರೆ ಅಂತಲೇ ಅಂದ್ಕೊಳ್ಳಿ. ಎಕಾನಮಿ ಇಟ್ಸ್ ನಾಟ್ ಎ ಬಿಗ್ ಡೀಲ್. ಇವರಿಗೆ ರೆಸ್ಟ್ರಿಕ್ಟ್ ಮಾಡ್ತು ಅಂದರೆ ಬೇರೆಯವ್ರಿಗೆ ಹಾಕೊಂಡು ಚಚ್ತಾರೆ. ಬೇರೆಯವ್ರಿಗೆ ಹಾಕೊಂಡು ಚಚ್ಚಿದ್ದಾರೆ ಆಲ್ರೆಡಿ. ಏನೋ ಎಲ್ಲರಿಗೂ ಕೂಡ ಸ್ಕೋರ್ ರೆಸ್ಟ್ರಿಕ್ಟ್ ಆಗ್ತಿದೆ ಅಂತಂದರೆ ಅವಾಗೇನೋ ಹೇಳ್ಬೋದು. ಬುಮ್ರಾಗೂ ರೆಸ್ಟ್ರಿಕ್ಟ್ ಆಗ್ತಿದೆ, ಎಲ್ಲರೂ ಕೂಡ ಎಕನಾಮಿಕಲ್ ಸ್ಪೆಲ್ ಆಗ್ತಾ ಇದ್ದಾರೆ ಅಂತಂದ್ರೆ. ಇವರೊಬ್ಬರು ಎಕಾನಮಿ ಮೇಂಟೈನ್ ಮಾಡಿಬಿಟ್ಟು ವಿಕೆಟ್ಸ್ ಎತ್ತಿಲ್ಲ ಅಂತಂದರೆ ಬೇರೆಯವರೆಲ್ಲ ವಾಂಚಿಸ್ಕೊಂತ ಇದ್ದಾರೆ ಅಂತಂದರೆ ಅದೇನಲ್ಲೇನು ಸೆನ್ಸ್ ಮಾಡೋದಿಲ್ಲ. ಮುಂಬೈ ಇಂಡಿಯನ್ಸ್ ಅವರ ಬೌಲಿಂಗ್ ಯೂನಿಟ್ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸೇ ಇಲ್ಲ. ಪಾಂಡ್ಯಾಗೂ ಕೂಡ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಈ ಸೀಸನ್ನು ಏನೋ ಬೌಲಿಂಗಲ್ಲಿ ನಾವೇನಾದ್ರು ಮಾಡ್ತೀವಿ ಏನೋ ಅನ್ನೋ ಥರ ಏನೂ ಇಲ್ಲ ಅವ್ರಿಗೆ. ನೋಡಿ 4 ಬಿಡ್ತಾರೆ ಅಲ್ಲ ಅವರು, ಅವ್ರಿಗೇನು ಬೈಯೋದು ಇಲ್ಲ ಏನೂ ಇಲ್ಲ, ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ ಪಾಂಡ್ಯದವರು. ಮುಂಚೆ ಆಗಿರೋರು ಪಾಂಡ್ಯ ಹೆಂಗಿರೋರು 4 ಯಾಕೋ ಬಿಟ್ಟಲೇ ಅನ್ನೋ ಹತ್ರ ಇರೋರು, ಕಿರ್ಚಾಡೋರು. ಬಟ್ ಗೊತ್ತು ಅವ್ರಿಗೆ ಏನೂ ಆಗ್ತಿಲ್ಲ, ಹೋಯ್ತು ಮ್ಯಾಚ್, ಇದು ಹೋಯ್ತು ಮುಗೀತು ಕತೆ ಅಂತ ಕಾನ್ಫಿಡೆನ್ಸ್ ಇದೆ. ಮುಂಬೈ ಇಂಡಿಯನ್ಸ್ ಅವರ ಬಾಡಿ ಲ್ಯಾಂಗ್ವೇಜನ್ನೇ ಹೇಳ್ತಾ ಇದೆ ಬೌಲಿಂಗ್ ಮಾಡುವಂಥ ಟೈಮಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಈ ಒಂದು ಬೌಲಿಂಗ್ ಯೂನಿಟ್ ಬಗ್ಗೆ ಅಂತ. ಸೀರಿಯಸ್ ಆಗಿ ನೀವು ಗಮನಿಸಿದ್ರೆ ಅಂದರೆ ಗೊತ್ತಾಗಿರುತ್ತೆ. ಹಾರ್ದಿಕ್ ಪಾಂಡ್ಯ ಅವರ ಬಾಡಿ ಲ್ಯಾಂಗ್ವೇಜನ್ನೇ ಹೇಳ್ತಾ ಇದೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ನಮಗೆ ಈ ಒಂದು ಬೌಲಿಂಗ್ ಅಟ್ಯಾಕ್ ಇಟ್ಕೊಂಡು ಹೋಗೋದಕ್ಕೆ ಅಂತ. ಸೊ ಕ್ಲಿಯರ್ ಕಟ್ ಎವಿಡೆನ್ಸ್ ಇದೆ ಮುಂಬೈ ಇಂಡಿಯನ್ಸ್ ಅವರ ಡೌನ್ಫಾಲಿಗೆ ಕಾರಣ ಆಗಿರೋದು ಸೀರಿಯಸ್ಲಿ ಪಾಂಡ್ಯ ಅವರ ಒಂದು ಸ್ವಲ್ಪ ಸ್ವಾರ್ಥ ಒಂದು ಕಡೆ ಆಯಿತು ಅಂತಂದರೆ, ಬ್ಯಾಟಿಂಗ್ ಸ್ವಾರ್ಥ ಒಂದು ಕಡೆ ಆಯಿತು ಅಂತಂದರೆ, ಇನ್ನೂ ಒಂದು ಕಡೆ ಬೌಲಿಂಗ್ ಕಂಪ್ಲೀಟ್ ಫೇಲ್ಯೂರು.